ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ ಶ್ರೀನಿವಾಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ನಮ್ಮ ಮನೆ ಲಕ್ಷ್ಮಿ ಇಲ್ಲಿದೆ. ಸತಿ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಅಕ್ಕ ಮನೇಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ. 15th ನೈಟ್ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು, ಟೆನ್ಷನ್ ಇರಬಾರ್ದು, ಆರಾಮ್ಸಿಯಾಗಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಬೇಗನೆ ಎಲ್ಲ ರೆಡಿ ಇದ್ದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ನೈಟಲ್ಲೇ ಎಲ್ಲ ಪ್ರಿಪರೇಷನ್ ಮಾಡ್ಕೊಳೋಣ. ದೇವ್ರಿಗೆಲ್ಲ ಸೀರೆ ಉಡ್ಸ್ಬಿಟ್ಟು ಆರಾಮ್ಸಿ ನೆಕ್ಸ್ಟ್ ಡೇ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅನ್ನೋ ಉದ್ದೇಶದಿಂದ ಬೇಗ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಸಲ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿಲ್ಲ ಫಾರ್ ದಿ ಫಸ್ಟ್ ಟೈಮ್. ನಾನು ಹುಟ್ಟೋಕ್ಕಿಂತ ಮುಂಚೆ ಅಂದರೆ 30 ಇಯರ್ಸ್ ಮುಂಚೆಯಿಂದನೂ, ನನಗೆ 30 ಇಯರ್ಸ್ ಅಲ್ಲ, ಬಟ್ ನಾನು ಹುಟ್ಟೋಕ್ಕಿಂತ ಇನ್ನೂ 10 ಇಯರ್ಸ್ ಮುಂಚೆಯಿಂದನೂ ನಮ್ಮ ಮಮ್ಮಿ ಪ್ರತಿ ಇಯರ್ ವರಲಕ್ಷ್ಮಿನ ಕುಂಡಿಸಿ ಪೂಜೆ ಮಾಡ್ತಾನೆ ಇದ್ದರು. ಬಟ್ ಈ ಸಲ ನಮ್ಮ ತಾತ ತೀರೋಗಿರೋದ್ರಿಂದ, ನಮ್ಮ ಡ್ಯಾಡಿಯವರಪ್ಪ ತೀರೋಗಿರೋದ್ರಿಂದ ನಾವು ಸೆಲೆಬ್ರೇಟ್ ಮಾಡೋ ಆಗಿಲ್ಲ. ಆ್ಯಂಡ್ ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳಿರೋದ್ರಿಂದ ವಿ ಸ್ಟಾಪ್ಡ್ ಇಟ್. ಆ್ಯಂಡ್ ನಮಗೂ ಇಷ್ಟ ಇಲ್ಲ ಮಾಡಬಾರ್ದು ಅಂದಮೇಲೆ ಫೋರ್ಸ್ಫುಲಿ ಕುಣಿಸೋದು ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಅಕ್ಕ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದ್ರಿಂದ ವಿ ವೆಂಟ್ ದೇರ್. ಆ್ಯಂಡ್ ಆಲ್ಸೋ ಈ ಸಲ ನಮ್ಮ ಡ್ಯಾಡಿ ನಮ್ಮ ಜೊತೆ ಜಾಯ್ನ್ ಆಗೋಕ್ಕೆ ಆಗಿಲ್ಲ. ಅವರು ವರ್ಕ್ ಮೇಲೆ ಆಚೆ ಬ್ಯುಸಿ ಆಗಿರೋದ್ರಿಂದ ಈ ಕೆ ನಾಟ್ ಕಮ್ ಆ್ಯಂಡ್ ಜಾಯ್ನ್ ವಿತ್ ಅಸ್. ವಿ ಮಿಸ್ ಹಿಮ್ ಸೋ ಮಚ್, ಬಟ್ ಆಲ್ಸೋ ವಿ ಆರ್ ಎಕ್ಸೈಟೆಡ್. ವಿ ಗೋನ ಮೀಟಿಂಗ್. ನಾನು ಎಕ್ಸೈಟೆಡ್ ಆಗಿದ್ದೀನಿ. ಐ ಗೋನ ಮೀಟಿಂಗ್ ಇನ್ 2-3 ಡೇಸಲ್ಲಿ ಅವ್ರನ್ನ ಮೀಟ್ ಆಗ್ತೀನಿ. ಆ್ಯಂಡ್ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಮ್ಯಾರೇಜ್ ಇದೆ. ಸೊ ವಿ ಗೋನ ಗ್ಯಾದರ್ ದೇರ್. ಬಟ್ ಐ ಮಿಸ್ ಹಿಮ್ ಟುಡೇ. ಅವರು ಪೂಜೆಗೆ ಬಂದು ಜಾಯ್ನ್ ಆಗಿದ್ದರೆ ತುಂಬ ಚೆನ್ನಾಗಿರೋದು. ಅವ್ರ ಪ್ರೆಸೆನ್ಸ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಲಕ್ಷ್ಮಿನ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 1:45 ಆಗ್ತಿದೆ ಗೈಸ್. ಸೊ ಬೆಳಗ್ಗೆ ಬೇಗ ಪೂಜೆ ಮಾಡೋಣ ಅಂತ ಆಲ್ಮೋಸ್ಟ್ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಸಿ ಯು ಟುಮಾರೋ ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ ಟು ಎವ್ರಿ ಒನ್. ಇಲ್ಲೊಂದು ಲಕ್ಷ್ಮಿ, ನಮ್ಮ ಮನೆ ದೊಡ್ಡ ಲಕ್ಷ್ಮಿ ಅಲ್ಲಿ ಪೂಜೆ ಮಾಡ್ತಾಳೆ ನೋಡಿ. 2 ಲಕ್ಷ್ಮಿಗಳು ಬಂದು ಕೂತಂಗಿದೆ.
నీకు కనిపించింది ఆవు కనిపించిందా ఏముంది చెప్ప ఏడంది పద్ధతి నుంచి ಅಷ್ಟೇ ಅಷ್ಟೇನಾ ಎಷ್ಟು ಬೇಗ ಓಡ್ ಬರ್ತಾಳೆ ನೋಡೋಳು ದೇವ್ರ ಹತ್ರ ಸ್ವಲ್ಪ ನಿಂತ್ಕೊಳ್ಳೆ ತೇಜು ದೇವ್ರ ಹತ್ರ ಸ್ವಲ್ಪ ನಿಂತ್ಕೊಳಲ್ವಾ ಚೆನ್ನಾಗಿದ್ದೀರಾ ఎంత లక్షణంగా కనిపిస్తుంది చూడు ఇది అది చూడు ఫోటో వీడియో కెమెరాలో ఇంకా బాగుందమ్మా నేను మూగತ್ರ ఎత్తుకోడానికి ఇప్పుడే ప్లేట్నా అక్కరా ఎప్పుడు బోర్డు అయిపోయినావు బా ನನ್ನ ಮನೇಲಿ ಕುಣಿಸ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅರ್ಶಿನ ಕುಂಕುಮ ಇಸ್ಕೊಂಡು ನಮ್ಮ ರಿಲೇಟಿವ್ಸ್ ಮನೆ ಲಕ್ಷ್ಮಿನ ನೋಡ್ಕೊಂಬರೋದಕ್ಕೆ ಹೋಗಿದ್ದಾರೆ. ಇದು ನಮ್ಮ ದೊಡ್ಡಮ್ಮ ಮನೆ. ನಮ್ಮ ದೊಡ್ಡಮ್ಮ ಒಬ್ಬರೇ ಇಷ್ಟು ಚೆನ್ನಾಗಿ ಲಕ್ಷ್ಮಿನ ಕುಣಿಸಿ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಈ ಲಕ್ಷ್ಮಿ ಬಂದ್ಬಿಟ್ಟು ನಮ್ಮ ನೈಬರ್ ಆದ ಆಂಟಿ ಅಂತ ಇದ್ದಾರೆ. ಸೊ ಅವ್ರ ಮನೇಲಿ ಅವರು ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಸೀರೆ ಉಟ್ಟಿ ಕುಣಿಸಿದ್ದಾರೆ. ಆ್ಯಂಡ್ ಈ ಲಕ್ಷ್ಮಿ ಬಂದ್ಬಿಟ್ಟು ನಮ್ಮ ಅಕ್ಕ ಸ್ವಾತಿ ಅಕ್ಕ ಅವರ ಮನೆಯಲ್ಲಿ ಕುಣಿಸಿರೋ ಲಕ್ಷ್ಮಿ ಇದು. ಅವರು ತುಂಬ ಚೆನ್ನಾಗಿ ಮುದ್ದು ಮುದ್ದಾದ ಚಿಕ್ಕ ಲಕ್ಷ್ಮಿನ ಕುಣಿಸಿದ್ದಾರೆ. ಇದು ನಮ್ಮ ಚಿಕ್ಕಮ್ಮ ಮನೇಲಿ ಅವರು ತುಂಬ ವೆರೈಟಿ ಆಫ್ ಪ್ರಸಾದಗಳನ್ನ ಮಾಡಿ ನೈವೇದ್ಯವಾಗಿಟ್ಟು ತುಂಬ ಚೆನ್ನಾಗಿ ಲಕ್ಷ್ಮಿನ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ. ನಮ್ಮ ಸೈಡ್ ಫ್ಯಾಮಿಲಿ ಅಂದರೆ ನಮ್ಮ ಡ್ಯಾಡಿ ಸೈಡ್ ಫ್ಯಾಮಿಲಿ ಆಗಿರಲಿ ಎಲ್ಲರೂ ಇಲ್ಲೇ ಇರೋದ್ರಿಂದ ನಮ್ಮ ಮಮ್ಮಿ ಸೈಡಲ್ಲಿ 3-4 ಮೆಂಬರ್ಸ್ ನಿಯರ್ ಬೈ ಒಂದೇ ಏರಿಯಾದಲ್ಲಿ ನಾವು ಸ್ಟೇ ಆಗ್ತಿರೋದ್ರಿಂದ ಏನೇ ಪ್ರಾಬ್ಲಮ್ಸ್ ಆಗಿರಲಿ ಆ್ಯಂಡ್ ಏನೇ ಪೂಜೆಗಳಾಗಿರಲಿ ನಾವು ಟುಗೆದರ್ ಆಗ್ತೀವಿ ಆ್ಯಂಡ್ ಅದು ತುಂಬ ಚೆನ್ನಾಗಿರುತ್ತೆ. ದೂರ ದೂರ ಇದ್ದರೆ ಈ ಥರ ಒಕೇಶನಲ್ಲಿ ನಾವು ಮೀಟ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಹತ್ರ ಇರೋದ್ರಿಂದ ಎಲ್ಲರ ಮನೆಗೂ ಹೋಗಿ ಅವರು ನಮ್ಮ ಮನೆಗಳಿಗೆ ಬಂದು ಏನೇ ಪ್ರಾಬ್ಲಮ್ಸ್ ಆಗಿರಲಿ ಶೇರ್ ಮಾಡ್ಕೊತ ಇರ್ತೀವಿ. ಆ್ಯಂಡ್ ಈ ಸಲ ನಮ್ಮ ದೇವಿ ಅಕ್ಕ ಅಂತ ಇದ್ದಾರೆ, ಅವ್ರ ಮನೆಗೆ ಹೋಗೋದು ಮಿಸ್ ಆಯಿತು. ಅವ್ರು ರೀಸೆಂಟಾಗಿ ನಮ್ಮ ಏರಿಯಾ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಅವ್ರ ಮನೆ ಲಕ್ಷ್ಮಿನ ನೋಡೋಕ್ಕಾಗಿಲ್ಲ. ಅವರು ತುಂಬ ಚೆನ್ನಾಗಿ ಲಕ್ಷ್ಮಿನ ಕುಣಿಸಿ ಪೂಜೆ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನೀವೆಲ್ಲರೂ ಈ ಸತಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿರ್ತೀರ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷವಾಗಿರಿ, ನಮ್ಮೆಲ್ಲರ ಮನೆಗೂ ಲಕ್ಷ್ಮಿ ತುಂಬಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ till the end. See you in the other video. Signing off, Pallavi Srinivas. Love you. Bye bye. Take care.